ನಮಸ್ಕಾರ ವೀಕ್ಷಕರೇ, ಶಾಸ್ತ್ರವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ನಂಬಿಕೆಗಳು ಮತ್ತು ಶಾಸ್ತ್ರಗಳಲ್ಲಿ ಕಾಗೆಗೆ ಅತ್ಯಂತ ವಿಶಿಷ್ಟ ಸ್ಥಾನವಿದೆ. ಆದರೆ ಪ್ರಸ್ತುತ ದಿನಗಳಲ್ಲಿ ಪ್ರತಿದಿನ ಬೆಳಿಗ್ಗೆ ಕಾಗೆಗಳಿಗೆ ಮನೆಯಲ್ಲಿ ತಯಾರಿಸಿದ ಆಹಾರ ಮತ್ತು ಅನ್ನವನ್ನು ನೀಡುವುದು ಸಾಮಾನ್ಯ ಅಭ್ಯಾಸವಾಗಿದೆ. ಧಾರ್ಮಿಕ ಚೌಕಟ್ಟು ಮತ್ತು ಪರಿಸರ ವಿಜ್ಞಾನ ಎರಡನ್ನೂ ಆಳವಾಗಿ ವಿಶ್ಲೇಷಿಸಿದಾಗ ಕಾಗೆಗಳಿಗೆ ದಿನವೂ ಆಹಾರವನ್ನು ಹಾಕುವುದು ಏಕೆ ಸೂಕ್ತವಲ್ಲ ಎಂಬ ವಿಷಯ ಸ್ಪಷ್ಟವಾಗುತ್ತೆ. ಕಾಗೆಗೆ ಆಹಾರ ಕೊಡೋ ಬಗ್ಗೆ ಶಾಸ್ತ್ರ ಏನು ಹೇಳುತ್ತೆ ಅನ್ನೋದನ್ನು ಮೊದಲು ನೋಡೋಣ. ಧರ್ಮಶಾಸ್ತ್ರಗಳು ಹಾಗೂ ಗರುಡ ಪುರಾಣದ ಪ್ರಕಾರ ಕಾಗೆಯನ್ನು ಯಮಧರ್ಮರಾಜನ ದೂತ ಮತ್ತು ಪಿತೃಗಳ ಸಂಕೇತವೆಂದು ಪರಿಗಣಿಸಲಾಗುತ್ತೆ. ಪಿತೃಪಕ್ಷ, ಅಮಾವಾಸ್ಯೆ ಅಥವಾ ವಾರ್ಷಿಕ ಶ್ರಾದ್ದದಂತಹ ವಿಶೇಷ ದಿನಗಳಲ್ಲಿ ಮಾತ್ರ ಪಿತೃಗಳ ತೃಪ್ತಿಗಾಗಿ ಕಾಗೆಗೆ ಆಹಾರ ಅಥವಾ ಪಿಂಡ ಪ್ರದಾನ ಅಥವಾ ಕಾಕಬಲಿಯನ್ನು ಮಾಡಲಾಗುತ್ತೆ. ಇದು ಶಾಸ್ತ್ರಗಳಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿದೆ. ಈ ನಿಗದಿತ ಪವಿತ್ರ ದಿನಗಳನ್ನು ಹೊರತುಪಡಿಸಿ ಪ್ರತಿದಿನ ಬೆಳಿಗ್ಗೆ ಮಾನವರು ತಮ್ಮ ನಿತ್ಯದ ಆಹಾರವನ್ನು ಕಾಗೆಗೆ ನೀಡುವುದು ಶಾಸ್ತ್ರೋಕ್ತ ವಿಧಾನವಲ್ಲ. ಧಾರ್ಮಿಕ ನಿಯಮಗಳು ಸದಾಕಾಲ ದೇಶ ವರ್ತಮಾನಕ್ಕೆ ತಕ್ಕಂತೆ ಇರಬೇಕು. ಪ್ರಕೃತಿಯ ನೈಸರ್ಗಿಕ ನಿಯಮವನ್ನು ಹಾಳು ಮಾಡುವುದು ಧರ್ಮಸಮ್ಮತವಲ್ಲ. ನೈಸರ್ಗಿಕ ಜವಾಬ್ದಾರಿಯಿಂದ ವಿಮುಖತೆ. ಕಾಗೆಗಳನ್ನು ಪ್ರಕೃತಿಯ ನೈಸರ್ಗಿಕ ಸ್ವಚ್ಛತಾ ಸಿಬ್ಬಂದಿ ಅಂತ ಕರೆಯಲಾಗುತ್ತೆ. ಇದನ್ನು ನಿಮಗೆ ಚಿಕ್ಕ ವಯಸ್ಸಿನಲ್ಲಿ ಪರಿಸರ ವಿಜ್ಞಾನದಲ್ಲಿ ಹೇಳಿಕೊಟ್ಟಿರ್ಬೋದು. ಪರಿಸರದಲ್ಲಾಗುವ ಕೊಳೆತ ವಸ್ತುಗಳು, ಕ್ರಿಮಿಕೀಟಗಳು ಮತ್ತು ಸತ್ತ ಜೀವಿಗಳನ್ನು ತಿಂದು ವಾತಾವರಣವನ್ನು ಸ್ವಚ್ಛವಾಗಿಡೋದು ಅವುಗಳ ನೈಸರ್ಗಿಕ ಕರ್ತವ್ಯ. ಆದರೆ ಮಾನವರು ದಿನಾ ಸಿದ್ಧಪಡಿಸಿದ ಆಹಾರವನ್ನು ಕಾಗೆಗಳಿಗೆ ನೀಡ್ತಾ ಹೋದರೆ ಈ ನೈಸರ್ಗಿಕ ಆಹಾರ ಹುಡುಕುವ ಪ್ರವೃತ್ತಿಯನ್ನೇ ಅವು ಮರೆತು ಬಿಡುತ್ತವೆ. ಇದರಿಂದ ಪರಿಸರದ ನೈರ್ಮಲೀಕರಣ ಪ್ರಕ್ರಿಯೆ ಕುಂಠಿತಗೊಳ್ಳುತ್ತೆ. ಇನ್ನು ಕಾಗೆಗಳಿಗೆ ಆಹಾರ ಕೊಡೋದು ಇತರ ಸಣ್ಣ ಪಕ್ಷಿಗಳ ಸಂತತಿಗೆ ಕಂಟಕವಾಗಬಹುದು. ಕಾಗೆಗಳಿಗೆ ಮಾನವ ನಿರ್ಮಿತ ಆಹಾರ ಸುಲಭವಾಗಿ ಸಿಕ್ಕಾಗ ಅವುಗಳ ಸಂಖ್ಯೆ ಅತಿಯಾಗಿ ಹೆಚ್ಚಾಗುತ್ತವೆ. ಅತಿಯಾದ ಕಾಗೆಗಳ ಸಂಖ್ಯೆ ಗುಬ್ಬಚ್ಚಿ, ಕೋಗಿಲೆ ಇಂತಹ ಸಣ್ಣ ಪಕ್ಷಿಗಳಿಗೆ ಆಪತ್ತಾಗಿ ಪರಿಣಮಿಸುತ್ತೆ. ಕಾಗೆಗಳು ಇತರ ಪಕ್ಷಿಗಳ ಗೂಡನ್ನು ನಾಶಪಡಿಸಿ ಅವುಗಳ ಮೊಟ್ಟೆ ಮತ್ತು ಮರಿಗಳನ್ನು ತಿನ್ನುತ್ತವೆ. ಇದರಿಂದ ನಮ್ಮ ಸುತ್ತಮುತ್ತಲಿನ ಜೀವವೈವಿಧ್ಯತೆ ನಾಶವಾಗುತ್ತೆ. ಇನ್ನು ನಿತ್ಯ ಆಹಾರ ಹಾಕೋದು ಕಾಗೆಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟು ಮಾಡಬಹುದು. ನಾವು ತಿನ್ನುವ ಉಪ್ಪು, ಎಣ್ಣೆ, ಖಾರ, ಸಂಸ್ಕರಿಸಿದ ಆಹಾರ ಮತ್ತು ಬೇಯಿಸಿದ ಆಹಾರಗಳು ಕಾಗೆಗಳ ಜೀರ್ಣಾಂಗ ವ್ಯೂಹಕ್ಕೆ ಸೂಕ್ತವಲ್ಲ. ಇಂತಹ ಆಹಾರದಿಂದ ಅವುಗಳ ರೆಕ್ಕೆಗಳು ಬಲಹೀನಗೊಳ್ಳಬಹುದು, ಪೋಷಕಾಂಶಗಳ ಕೊರತೆ ಎದುರಾಗಬಹುದು ಮತ್ತು ಆಯುಷ್ಯ ಕೂಡ ಕಡಿಮೆ ಆಗಬಹುದು ಅಂತ ವಿಜ್ಞಾನಗಳಿಂದ ದೃಢಪಟ್ಟಿದೆ. ಇದರಿಂದ ಪರಿಸರ ಹಾಳು ಕೂಡ ಆಗಬಹುದು ಅಂದರೆ ನೀವು ನಂಬ್ತೀರಾ? ನಾವು ನೀಡುವ ಆಹಾರವನ್ನು ಕಾಗೆಗಳು ಸಂಪೂರ್ಣವಾಗಿ ತಿನ್ನದೆ ಎಲ್ಲೆಂದರಲ್ಲಿ ಹಾಕಿದರೆ ಅದು ಅಲ್ಲೇ ಕೊಳೆತು ಪರಿಸರ ನಾಶಕ್ಕೆ ಕಾರಣ ಆಗಬಹುದು. ಪರಿಸರ ಮಲಿನಗೊಳ್ಳಬಹುದು. ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಗೆಗಳು ಗುಂಪುಗೂಡುವುದರಿಂದ ಹಕ್ಕಿ ಜ್ವರದಂತಹ ಸಾಂಕ್ರಾಮಿಕ ರೋಗಗಳು ಕೂಡ ಹರಡೋ ಸಾಧ್ಯತೆ ಇರುತ್ತೆ. ಧಾರ್ಮಿಕ ಶ್ರದ್ಧೆಯ ಹೆಸರಲ್ಲಿ ಕಾಗೆಗಳಿಗೆ ಪ್ರತಿದಿನ ಆಹಾರ ನೀಡುವುದು ಪುಣ್ಯಕ್ಕಿಂತ ಹೆಚ್ಚಾಗಿ ಪ್ರಕೃತಿಯ ಸಮತೋಲನಕ್ಕೆ ಧಕ್ಕೆ ತರಬಹುದು. ಶಾಸ್ತ್ರ ಹೇಳಿದ ಶ್ರಾದ್ದ ಮತ್ತು ಪಿತೃ ಕಾರ್ಯಗಳ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಧಾರ್ಮಿಕ ವಿಧಿವಿಧಾನಗಳನ್ನು ಪಾಲಿಸಿ. ಉಳಿದ ದಿನಗಳಲ್ಲಿ ಪ್ರಕೃತಿ ಜೀವಿಗಳನ್ನು ಸ್ವತಂತ್ರವಾಗಿ ತಮ್ಮ ಆಹಾರ ಹುಡುಕಿಕೊಳ್ಳಲು ಬಿಡುವುದೇ ನಾವು ಪ್ರಕೃತಿಗೆ ಮತ್ತು ಧರ್ಮಕ್ಕೆ ಮಾಡುವ ನಿಜವಾದ ಗೌರವ. ಸ್ನೇಹಿತರೆ, ನಿಮಗೂ ಈ ಮಾಹಿತಿ ಇಷ್ಟವಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ರೋಚಕ ಭಕ್ತಿಪೂರ್ವಕ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.